ಮಂಡ್ಯ ಡಿಸ್ಟಿಕಲ್ಲಿ ಸೊ 7 ತಾಲೂಕುಗಳಲ್ಲೂ ನಿಮ್ಮ ಅಭಿಮಾನಿಗಳಿದ್ದಾರೆ. ಸೊ ಈ ಒಂದು ಸಲ ಇದರಲ್ಲಿ ಅಭಿಮಾನಿಗಳು ನಾನು ಕರೆಯಲ್ಲ ಸರ್. ನಾನು ಆ್ಯಕ್ಚುಲಿ ಆವಾಗಲೂ ಕರೀಲಿಲ್ಲ ಸರ್. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಇರ್ತಾರೆ ಸರ್. ನಾನು ಆ್ಯಕ್ಚುಲಿ ಈ ಸಲ ಮಾತ್ರ ನಾನು ಸೆಲೆಬ್ರಿಟಿನ ಹಂಗೆಲ್ಲ ಮಾಡಲ್ಲ. ನಾನು ಯಾವಾಗಲೂ ಅದನ್ನು ಹೇಳಲ್ಲ. ನಾನು ಹೇಳ್ತೀನಿ ಓಟ್ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಸರ್, ಸ್ಟಾರ್ ಚಂದ್ರ ಅವರ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿಯೋದಕ್ಕೆ ಕಾರಣ ಏನು ಅಂತ? ಇಲ್ಲೇ ಇದ್ದಾರೆ ನೋಡಿ ಸರ್. ನಮ್ಮದರ ತುಂಬ ಆತ್ಮೀಯರು, ಹಳೆಯ ಸ್ನೇಹಿತರು, ಹಾಗೇನೆ ಚಂದ್ರವರು ತುಂಬ ಸ್ನೇಹಿತರು. ಸೊ ಇವರು ಅವಾಗಲೇ ಕೇಳ್ಕೊಂಡಿದ್ರು ಈ ಸಲ ನಮ್ಗೆ ಆ್ಯಕ್ಚುಲಿ ಮಾಡ್ಕೊಡ್ಬೇಕು, ಖಂಡಿತ ಬರ್ತೀನಿ ಕೊಡ್ರಿ ಅಂತ. ಈಗ ನೀವು ಲಾಸ್ಟ್ ಟೈಮ್ ತೊಗೊಂಡ್ರು ಕೂಡ ಉದಯಗೌಡರು ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ನಿಂತಿದ್ರು. ಅಮ್ಮ ಇಲ್ಲಿ ಆ್ಯಕ್ಚುಲಿ BJP ಮಾಡಿದಾಗಲೂ ಕೂಡ ನಾನು ಉದಯಗೌಡರು ಬಂದು ಮಾಡ್ಬಿಟ್ಟೋದೆ. ಸೊ ನಾನು ವ್ಯಕ್ತಿಗೆ ಹೋಗ್ತೀನಿ, ಪಕ್ಷಕ್ಕಲ್ಲ ಅಂತ. ಮಂಡ್ಯ ಜನತೆಗೆ ಲೋಕಕದನ ಈಗಾಗಲೇ ಶುರುವಾಗಿದೆ. 28 ಒಂದು ಕ್ಷೇತ್ರಗಳ ಪೈಕಿ ಮಂಡ್ಯ ಅಂತೂ ಸಖತ್ ಟೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಜನತೆಗೆ ಹೇಳೋಷ್ಟು ದೊಡ್ಡ ನಾನಲ್ಲ ಸರ್. ನಾವೇನಿದ್ರು ಹೇಳ್ಬೋದು, ಓಟ್ ಕೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್ ಮಂಡ್ಯ. ಮಂಡ್ಯ ಡಿಸ್ಟಿಕಲ್ಲಿ ಸೊ 7 ತಾಲೂಕುಗಳಲ್ಲೂ ನಿಮ್ಮ ಅಭಿಮಾನಿಗಳಿದ್ದಾರೆ. ಸೊ ಈ ಒಂದು ಸಲ ಇದರಲ್ಲಿ ಅಭಿಮಾನಿಗಳು ನಾನು ಕರೆಯಲ್ಲ ಸರ್. ನಾನು ಆ್ಯಕ್ಚುಲಿ ಆವಾಗಲೂ ಕರೀಲಿಲ್ಲ ಸರ್. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಇರ್ತಾರೆ ಸರ್. ನಾನು ಆ್ಯಕ್ಚುಲಿ ಈ ಸಲ ಮಾತ್ರ ನಾನು ಸೆಲೆಬ್ರಿಟಿನ ಹಂಗೆಲ್ಲ ಮಾಡಲ್ಲ. ನಾನು ಯಾವಾಗಲೂ ಅದನ್ನು ಹೇಳಲ್ಲ. ನಾನು ಹೇಳ್ತೀನಿ ಓಟ್ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಸರ್, ಸ್ಟಾರ್ ಚಂದ್ರ ಅವರ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿಯೋದಕ್ಕೆ ಕಾರಣ ಏನು ಅಂತ? ಇಲ್ಲೇ ಇದ್ದಾರೆ ನೋಡಿ ಸರ್. ನಮ್ಮದರ ತುಂಬ ಆತ್ಮೀಯರು, ಹಳೆಯ ಸ್ನೇಹಿತರು, ಹಾಗೇನೆ ಚಂದ್ರವರು ತುಂಬ ಸ್ನೇಹಿತರು. ಸೊ ಇವರು ಅವಾಗಲೇ ಕೇಳ್ಕೊಂಡಿದ್ರು ಈ ಸಲ ನಮ್ಗೆ ಆ್ಯಕ್ಚುಲಿ ಮಾಡ್ಕೊಡ್ಬೇಕು, ಖಂಡಿತ ಬರ್ತೀನಿ ಕೊಡ್ರಿ ಅಂತ. ಈಗ ನೀವು ಲಾಸ್ಟ್ ಟೈಮ್ ತೊಗೊಂಡ್ರು ಕೂಡ ಉದಯಗೌಡರು ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ನಿಂತಿದ್ರು. ಅಮ್ಮ ಇಲ್ಲಿ ಆ್ಯಕ್ಚುಲಿ BJP ಮಾಡಿದಾಗಲೂ ಕೂಡ ನಾನು ಉದಯಗೌಡರು ಬಂದು ಮಾಡ್ಬಿಟ್ಟೋದೆ. ಸೊ ನಾನು ವ್ಯಕ್ತಿಗೆ ಹೋಗ್ತೀನಿ, ಪಕ್ಷಕ್ಕಲ್ಲ ಅಂತ. ಮಂಡ್ಯ ಜನತೆಗೆ ಲೋಕಕದನ ಈಗಾಗಲೇ ಶುರುವಾಗಿದೆ. 28 ಒಂದು ಕ್ಷೇತ್ರಗಳ ಪೈಕಿ ಮಂಡ್ಯ ಅಂತೂ ಸಖತ್ ಟೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಜನತೆಗೆ ಹೇಳೋಷ್ಟು ದೊಡ್ಡ ನಾನಲ್ಲ ಸರ್. ನಾವೇನಿದ್ರು ಹೇಳ್ಬೋದು, ಓಟ್ ಕೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್ ಮಂಡ್ಯ. ಮಂಡ್ಯ ಡಿಸ್ಟಿಕಲ್ಲಿ ಸೊ 7 ತಾಲೂಕುಗಳಲ್ಲೂ ನಿಮ್ಮ ಅಭಿಮಾನಿಗಳಿದ್ದಾರೆ. ಸೊ ಈ ಒಂದು ಸಲ ಇದರಲ್ಲಿ ಅಭಿಮಾನಿಗಳು ನಾನು ಕರೆಯಲ್ಲ ಸರ್. ನಾನು ಆ್ಯಕ್ಚುಲಿ ಆವಾಗಲೂ ಕರೀಲಿಲ್ಲ ಸರ್. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಇರ್ತಾರೆ ಸರ್. ನಾನು ಆ್ಯಕ್ಚುಲಿ ಈ ಸಲ ಮಾತ್ರ ನಾನು ಸೆಲೆಬ್ರಿಟಿನ ಹಂಗೆಲ್ಲ ಮಾಡಲ್ಲ. ನಾನು ಯಾವಾಗಲೂ ಅದನ್ನು ಹೇಳಲ್ಲ. ನಾನು ಹೇಳ್ತೀನಿ ಓಟ್ ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಸರ್, ಸ್ಟಾರ್ ಚಂದ್ರ ಅವರ ಪರವಾಗಿ ಪ್ರಚಾರದ ಅಖಾಡಕ್ಕೆ ಇಳಿಯೋದಕ್ಕೆ ಕಾರಣ ಏನು ಅಂತ? ಇಲ್ಲೇ ಇದ್ದಾರೆ ನೋಡಿ ಸರ್. ನಮ್ಮದರ ತುಂಬ ಆತ್ಮೀಯರು, ಹಳೆಯ ಸ್ನೇಹಿತರು, ಹಾಗೇನೆ ಚಂದ್ರವರು ತುಂಬ ಸ್ನೇಹಿತರು. ಸೊ ಇವರು ಅವಾಗಲೇ ಕೇಳ್ಕೊಂಡಿದ್ರು ಈ ಸಲ ನಮ್ಗೆ ಆ್ಯಕ್ಚುಲಿ ಮಾಡ್ಕೊಡ್ಬೇಕು, ಖಂಡಿತ ಬರ್ತೀನಿ ಕೊಡ್ರಿ ಅಂತ. ಈಗ ನೀವು ಲಾಸ್ಟ್ ಟೈಮ್ ತೊಗೊಂಡ್ರು ಕೂಡ ಉದಯಗೌಡರು ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ನಿಂತಿದ್ರು. ಅಮ್ಮ ಇಲ್ಲಿ ಆ್ಯಕ್ಚುಲಿ BJP ಮಾಡಿದಾಗಲೂ ಕೂಡ ನಾನು ಉದಯಗೌಡರು ಬಂದು ಮಾಡ್ಬಿಟ್ಟೋದೆ. ಸೊ ನಾನು ವ್ಯಕ್ತಿಗೆ ಹೋಗ್ತೀನಿ, ಪಕ್ಷಕ್ಕಲ್ಲ ಅಂತ. ಮಂಡ್ಯ ಜನತೆಗೆ ಲೋಕಕದನ ಈಗಾಗಲೇ ಶುರುವಾಗಿದೆ. 28 ಒಂದು ಕ್ಷೇತ್ರಗಳ ಪೈಕಿ ಮಂಡ್ಯ ಅಂತೂ ಸಖತ್ ಟೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಜನತೆಗೆ ಹೇಳೋಷ್ಟು ದೊಡ್ಡ ನಾನಲ್ಲ ಸರ್. ನಾವೇನಿದ್ರು ಹೇಳ್ಬೋದು, ಓಟ್ ಕೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್ ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.